ಸಚಿವ ಜಮೀರ್ ಅಹಮದ್ಗೆ ವಾಣಿಜ್ಯ ತೆರಿಗೆ ಇಲಾಖೆ ಶಾಕ್ ಕೊಟ್ಟಿದೆ. ಬರೋಬ್ಬರಿ 2384 ಕೋಟಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಜಾಲ ಪತ್ತೆ ಹಚ್ಚಿರೋದು ವಾಣಿಜ್ಯ ತೆರಿಗೆ ಇಲಾಖೆ. ತೆರಿಗೆ ವಂಚನೆ ಬಗ್ಗೆ ವಾಣಿಜ್ಯ ತೆರಿಗೆ ಇಲಾಖೆ ಈಗ ನೋಟಿಸ್ ಸಮನ್ಸ್ ಅನ್ನ ಕೊಟ್ಟಿದೆ. ವಸತಿ ಸಚಿವ ಜಮೀರ್ ಅಹಮದ್ ಖಾನ್ಗೆ ನಕಲಿ ಬಿಲ್ ಸೃಷ್ಟಿ ಮಾಡಿ ಟಂಗ್ಸ್ಟನ್ ಕಾರ್ಬೈಡ್ ಸ್ಕ್ರಾಪ್ ಸಾಗಾಟ ಮಾಡಿರುವಂತಹ ಆರೋಪ ಈಗ 15 ದಿನಗಳ ಒಳಗಾಗಿ ಉತ್ತರ ಕೊಡಬೇಕು ಅಂತ ಸೂಚನೆ ಕೊಡಲಾಗಿದೆ. ಕಳೆದ 3 ತಿಂಗಳಿಂದ ಅಧಿಕಾರಿಗಳು ಈ ಬಗ್ಗೆ ನಿಗಾ ಇಟ್ಟಿದ್ರು. 60ರಿಂದ 70 ಗೂಡ್ಸ್ ವಾಹನಗಳ ಮೇಲೆ ಕಣ್ಣಿಟ್ಟಿದ್ರು ಅಧಿಕಾರಿಗಳು. ಅಂದ್ರೆ ನಿರಂತರವಾಗಿ ತನಿಖೆ ನಡೀತಾ ಇತ್ತು. ಬೆಂಗಳೂರಿಂದ ಹೊರ ರಾಜ್ಯಕ್ಕೆ ಗೂಡ್ಸ್ ಸಾಗಾಟ ಮಾಡಲಾಗ್ತಿತ್ತು. ಸ್ಕ್ರಾಪ್ ವ್ಯವಹಾರ ಸಂಬಂಧಪಟ್ಟಂಗೆ ಇಬ್ಬರನ್ನ ಈಗ ಅರೆಸ್ಟ್ ಕೂಡ ಮಾಡಲಾಗಿದೆ. ಯಾರೆಲ್ಲ ಈ ನಕಲಿ ಬಿಲ್ಗಳನ್ನ ಸೃಷ್ಟಿ ಮಾಡಿದ್ರು ಅವರನ್ನು 59 ವರ್ಷದ ಸಲೀಮುಲ್ಲಾ ಬೇಗ್ ಮತ್ತು 35 ವರ್ಷದ ಹುಸೇನ್ ಬೇಗ್ ಅರೆಸ್ಟ್ ಆಗಿರುವಂತಹ ವ್ಯಕ್ತಿಗಳು ಮೊಬೈಲ್ ಫೋನ್ ಹಾಗೂ ಕಚೇರಿಯ ಲ್ಯಾಪ್ಟಾಪ್ ಅನ್ನ ಈಗ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಜಿಎಸ್ಟಿ ಕಾಯ್ದೆ ಅಡಿಯಲ್ಲಿ ಕೇಸ್ ದಾಖಲಾಗಿದೆ. ಟ್ಯಾಕ್ಸ್ಗೆ ಸರ್ಕಾರಕ್ಕೆ ಕಟ್ಟಬೇಕಾಗಿದ್ದಂತ ಟ್ಯಾಕ್ಸ್ ವಂಚನೆ ಮಾಡಿದ್ದಾರೆ ಅಂತ ತನಿಖೆ ಚುರುಕುಗೊಂಡಿದೆ. ನ್ಯಾಷನಲ್ ಟ್ರಾನ್ಸ್ಪೋರ್ಟ್ಗೆ ತೆರಿಗೆ ಇಲಾಖೆ ಈಗ ನೋಟಿಸ್ ಅನ್ನ ಕೊಟ್ಟಿದೆ, ಸಮನ್ಸ್ ಅನ್ನ ಜಾರಿ ಮಾಡಿದೆ. ಜಿಎಸ್ಟಿ ಕಾಯ್ದೆ ಅಡಿಯಲ್ಲಿ ಕೇಸ್ ದಾಖಲಾಗಿದೆ. ನ್ಯಾಷನಲ್ ಟ್ರಾನ್ಸ್ಪೋರ್ಟ್ ಸಚಿವ ಜಮೀರ್ ಅಹಮದ್ ಅವರ ಒಡೆತನದ ಟ್ರಾನ್ಸ್ಪೋರ್ಟ್ ಇಬ್ಬರನ್ನ ಈಗ ಅರೆಸ್ಟ್ ಕೂಡ ಮಾಡಲಾಗಿದೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಅವರ ಮೊಬೈಲ್ಗಳನ್ನ ಸೀಸ್ ಮಾಡಲಾಗಿದೆ ಮತ್ತು ಆ ಕಚೇರಿಯಲ್ಲಿದ್ದಂತಹ ಟ್ರಾನ್ಸ್ಪೋರ್ಟ್ನಲ್ಲಿ ಕಚೇರಿಯಲ್ಲಿದ್ದಂತಹ ಒಂದು ಲ್ಯಾಪ್ಟಾಪ್ ಅನ್ನ ವಶಪಡಿಸಿಕೊಳ್ಳಲಾಗಿದೆ. ಸರ್ಕಾರಿ ಕಚೇರಿಗಳ ಈ ಸ್ಕ್ರಾಪ್ ಏನ್ ಬರುತ್ತೆ ಅಂದ್ರೆ ಎಲೆಕ್ಟ್ರಿಕ್ ಗೂಡ್ಸ್ಗಳು, ಅದನ್ನ ತೆರವು ಮಾಡೋದಕ್ಕೆ ಒಂದು ಕಂಪನಿಗೆ ಇದನ್ನ ಕೊಡಲಾಗಿರುತ್ತೆ. ಸೊ ಆ ಕಂಪನಿಯಿಂದ ಟ್ರಾನ್ಸ್ಪೋರ್ಟ್ಗೆ ವರ್ಗಾವಣೆ ಮಾಡಲಾಗುತ್ತೆ. ಟ್ರಾನ್ಸ್ಪೋರ್ಟ್ನಲ್ಲಿ ಇದನ್ನ ನಕಲಿ ಬಿಲ್ಗಳನ್ನ ಸೃಷ್ಟಿ ಮಾಡಿ ಈ ಸ್ಕ್ರಾಪ್ ಅನ್ನ ವರ್ಗಾವಣೆ ಮಾಡಿದ್ದೀವಿ ಅಂತ 2000ಕ್ಕಿಂತ ಹೆಚ್ಚಿನ 2384 ಕೋಟಿ ಇಷ್ಟರ ಮಟ್ಟಿಗೆ ವಂಚನೆ ಎಸಗಿದ್ದಾರೆ ಅನ್ನುವಂತಹ ಆರೋಪದ ಮೇರೆಗೆ, ತೆರಿಗೆ ವಂಚನೆ ಮೇರೆಗೆ ವಾಣಿಜ್ಯ ತೆರಿಗೆ ಇಲಾಖೆ ಈಗ ಸಮನ್ಸ್ ಜಾರಿ ಮಾಡಿರುವಂಥದ್ದು. ಇದು ಸಚಿವ ಜಮೀರ್ ಅಹಮದ್ ಖಾನ್ ಅವರಿಗೆ ಸೇರಿದ್ದಂತಹ ಅವರ ಒಡೆತನದ ಟ್ರಾನ್ಸ್ಪೋರ್ಟ್, ನ್ಯಾಷನಲ್ ಟ್ರಾನ್ಸ್ಪೋರ್ಟ್ಗೆ ಸೇರಿರುವಂತಹ ಕಚೇರಿಯಲ್ಲಿ ಇರುವಂತಹ ಇಬ್ಬರನ್ನ ಮತ್ತು ಅವರ ಮೊಬೈಲ್ ಫೋನ್ ಮತ್ತು ಲ್ಯಾಪ್ಟಾಪ್ ಅನ್ನು ವಶಪಡಿಸಿಕೊಳ್ಳಲಾಗಿದೆ. ಸಮನ್ಸ್ ಅನ್ನು ಜಾರಿ ಮಾಡಲಾಗಿದೆ. ಟಂಗ್ಸ್ಟನ್ ಕಾರ್ಬೈಡ್ ಸ್ಕ್ರಾಪ್ ಸಾಗಾಟದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಾಗಾಟ ಮಾಡೇ ಇಲ್ಲ, ಆದ್ರೆ ನಕಲಿ ಬಿಲ್ಗಳನ್ನ ಸೃಷ್ಟಿ ಮಾಡಿ 1000 ಕೋಟಿಗಳಷ್ಟು ವಂಚನೆ ಮಾಡಿರುವಂತಹ ಆರೋಪ ಈಗ ಕೇಳಿ ಬಂದಿರೋದು. ಇದಕ್ಕೆ ಸಂಬಂಧಪಟ್ಟಂಗೆ 15 ದಿನಗಳ ಒಳಗೆ ಉತ್ತರ ಕೊಡಬೇಕು ಅಂತ ಸೂಚನೆ ಕೂಡ ಕೊಡಲಾಗಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮುನಿರಾಜು, ಸಚಿವ ಜಮೀರ್ ಅಹಮದ್ ಖಾನ್ ಅವರಿಗೆ ಮತ್ತೊಂದು ಶಾಕ್ ಇದು ಒಂದು ರೀತಿಯಲ್ಲಿ, ಯಾಕಂದ್ರೆ ಅವರಿಗೆ ಅವರ ಒಂದು ಒಡೆತನದ ಟ್ರಾನ್ಸ್ಪೋರ್ಟ್ಗೆ ಸಂಬಂಧಪಟ್ಟಂಗೆ ಆಗಿರುವಂತಹ ವಂಚನೆ ಅಂತ ನೋಟಿಸ್ ಜಾರಿಯಾಗಿದೆ. ಈ ಬಗ್ಗೆ ಏನಾದ್ರೂ ಮಾತನಾಡಿದ್ರ ಇವತ್ತು ಸಚಿವ ಜಮೀರ್ ಅಹಮದ್ ಖಾನ್? ಮತ್ತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಇಬ್ಬರನ್ನ ಅರೆಸ್ಟ್ ಕೂಡ ಮಾಡಲಾಗಿದೆ. ಆಮೇಲೆ ಅವರಿಗೆ ಸೇರಿರುವಂತದ್ದು ನ್ಯಾಷನಲ್ ಟ್ರಾನ್ಸ್ಪೋರ್ಟ್, ಬೇರೆ ಟ್ರಾನ್ಸ್ಪೋರ್ಟ್ ಹೆಸರಲ್ಲಿ ಏನಾದ್ರೂ ಗೂಡ್ಸ್ ವೆಹಿಕಲ್ಗಳನ್ನ ಓಡಿಸ್ತಾ ಇದ್ರಂತ ಹೇಗೆ? ಅರುಣ್, ಇತ್ತೀಚೆಗೆ ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ಒಂದು ದೊಡ್ಡ ಮಟ್ಟದ ಕಾರ್ಯಾಚರಣೆಯಿಂದ ಮಾಡಿರ್ತಾರೆ. ಟಂಗ್ಸ್ಟನ್ ಕಾರ್ಬೈಡ್ ಸ್ಕ್ರಾಪ್ ಏನಿದೆ ಇದನ್ನ ಸಾಗಾಟ ಮಾಡ್ತಿದ್ದಂಥ ಒಂದು ವಾಹನಗಳ ಮೇಲೆ ಒಂದು ತಪಾಸಣೆ ಮಾಡಿದಾಗ ಅಲ್ಲಿ ಏನು ಆ ಒಂದು ವಾಹನಗಳಲ್ಲಿ ಒಂದು ಸ್ಕ್ರಾಪ್ ಇಲ್ಲದೆ ಇದ್ರೂ ಕೂಡ ಅದಕ್ಕೆ ನಕಲಿ ಬಿಲ್ಗಳನ್ನು ಸೃಷ್ಟಿ ಮಾಡಿ ಅದನ್ನು ಹೊರ ರಾಜ್ಯಕ್ಕೆ ರವಾನೆ ಮಾಡ್ತಿರೋದಾಗಿ ಒಂದು ಬಿಲ್ಗಳು ಕೂಡ ಕ್ರಿಯೇಟ್ ಅನ್ನು ಮಾಡಿರ್ತಾರೆ. ಇದ್ರ ಬಗ್ಗೆ ವಾಣಿಜ್ಯ ಇಲಾಖೆ ಅಧಿಕಾರಿಗಳು ಕಳೆದ 3 ತಿಂಗಳಿಂದ ಇದ್ರ ಬಗ್ಗೆ ನಿಗಾವನ್ನು ವಹಿಸಿ ಸುಮಾರು 60ರಿಂದ 70 ವಾಹನಗಳ ಮೇಲೆ ಒಂದು ಕಣ್ಣನ್ನು ಕೂಡ ಇಟ್ಟಿರ್ತಾರೆ. ಒಂದು ಕಡೆ ಈ ವೇ ಏನಿರುತ್ತೆ ಅದರಲ್ಲಿ ಟ್ಯಾಕ್ಸ್ ನಮೂದಾಗಿರೋ ಬಗ್ಗೆ ಒಂದು ಅಧಿಕಾರಿಗೆ ಮಾಹಿತಿ ಸಿಗ್ತಾ ಇರುತ್ತೆ. ಆದರೆ ಅಲ್ಲಿ ನೋಡಿದ್ರೆ ವೆಹಿಕಲ್ಸ್ ಅಲ್ಲಿ ಒಂದು ಸ್ಕ್ರಾಪ್ ಕೂಡ ಇರೋದಿಲ್ಲ ಮತ್ತೆ ಅದನ್ನ ಸಾಗಾಟ ಕೂಡ ಮಾಡ್ತಾ ಇರೋದಿಲ್ಲ. ಬಳಿಕ ಇದ್ರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಇಬ್ಬರು ಆರೋಪಿಗಳನ್ನ ನಾವು ಅರೆಸ್ಟ್ ಮಾಡ್ತಾರೆ. ಒಬ್ಬ ಬಂದು ಸಲೀಮುಲ್ಲಾ ಬೇಗ್ ಅಂತೇಳಿ, ಮತ್ತೊಬ್ಬ ಬಂದು ಹುಸೇನ್ ಬೇಗ್ ಅಂತೇಳಿ ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಿ ವಿಚಾರಣೆ ಮಾಡಿದಾಗ ಅವರು ನಕಲಿ ಬಿಲ್ಗಳನ್ನು ಸೃಷ್ಟಿ ಮಾಡಿ ನ್ಯಾಷನಲ್ ಟ್ರಾವೆಲ್ಸ್ ಏನಿದೆ ಆ ಒಂದು ವಾಹನಗಳಲ್ಲಿ ಒಂದು ಸ್ಕ್ರಾಪ್ ಅನ್ನ ನಾವು ಸಾಗಾಟ ಮಾಡ್ತಾ ಇದೀವಿ ಅಂತೇಳಿ ಒಂದು ಮಾಹಿತಿಯನ್ನು ಕೂಡ ಕೊಡ್ತಾರೆ. ಆದರೆ ವಾಸ್ತವವಾಗಿ ಅಲ್ಲಿ ಸ್ಕ್ರಾಪ್ ಸಾಗಾಟ ಆಗಿರೋದ್ರ ಬಗ್ಗೆ ಯಾವುದೇ ಕೂಡ
ಮಾಹಿತಿ ಕೂಡ ಅಧಿಕಾರಿಗಳಿಗೆ ಸಿಕ್ಕಿರೋದಿಲ್ಲ. ಸದ್ಯ ಈಗ ಈ ಬಗ್ಗೆ ಒಂದು ಏನು ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳಿಗೆ ಆ ಒಂದು ನ್ಯಾಷನಲ್ ಟ್ರಾವೆಲ್ಸ್ ಏನಿದೆ ಅದಕ್ಕೆ ಸಮನ್ಸನ್ನು ಕೂಡ ಜಾರಿ ಮಾಡಿರೋದು. ಇದ್ರ ಬಗ್ಗೆ ದಾಖಲೆಗಳು ಏನಿದೆ ಮತ್ತೆ ನಿಮ್ಮ ಬಳಿ ಏನು ಸ್ಪಷ್ಟನೆ ಇದೆ ಅದ್ರ ಬಗ್ಗೆ ಉತ್ತರ ಕೊಡಿ ಅಂತೇಳಿ ಈಗ ಒಂದು ಸಮನ್ಸ್ ಅನ್ನು ಕೂಡ ಜಾರಿ ಮಾಡಿದರೆ ಇದು ಸಚಿವರಿಗೆ ಸೇರಿದಂಥ ಒಂದು ಟ್ರಾವೆಲ್ಸ್ ಅಂತೇಳಿ ಕೂಡ ಈಗ ಮಾಹಿತಿ ಇರೋದು. ಸದ್ಯ ಈಗಾಗಲೇ ಇದ್ರ ಬಗ್ಗೆ ಹೆಚ್ಚಿನ ತನಿಖೆಯನ್ನು ಕೂಡ ಈಗ ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಈಗಾಗಲೇ ಏನು ಇಬ್ಬರು ಆರೋಪಿಗಳು ಏನು ಅರೆಸ್ಟ್ ಆಗಿದ್ದಾರೆ ಅವರ ಮೊಬೈಲ್ ಫೋನ್ ಮತ್ತೆ ಕಚೇರಿಯ ಲ್ಯಾಪ್ಟಾಪ್ ಅನ್ನು ಕೂಡ ಈಗ ವಶಕ್ಕೆ ಪಡೆದು ಅದನ್ನ ಪರಿಶೀಲನೆ ಕೂಡ ಮಾಡಿದರೆ ನಂತರ ಆ ಒಂದು ಡೇಟಾವನ್ನು ರಿಟ್ರೀವ್ ಮಾಡೋ ಸಲುವಾಗಿ ಈಗ FSLಗೂ ಕೂಡ ರವಾನೆ ಮಾಡಿ ಅದನ್ನ ಹೆಚ್ಚಿನ ತನಿಖೆಯನ್ನು ಕೂಡ ಈಗ ಮಾಡ್ತಾ ಇದ್ದಾರೆ. ಅರುಣ್, ಒಂದು ಕಡೆ ಇಡಿ ತನಿಖೆಯನ್ನ ಎದುರಿಸ್ತಾ ಇರುವಂತದ್ದು ಸಚಿವ ಜಮೀರ್ ಅಹಮದ್ ಖಾನ್ ಅವರು ಈಗ ಮತ್ತೊಂದು ಶಾಖೆಗ ತೆರಿಗೆ ಇಲಾಖೆಯ ಸಮನ್ಸ್ ಕೊಟ್ಟಿರುವಂತದ್ದು, ಅದು ಕೂಡ ಸರ್ಕಾರಕ್ಕೆ ವಂಚನೆ ಎಸಗಿದ್ದಾರೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಈ ನ್ಯಾಷನಲ್ ಟ್ರಾವೆಲ್ಸ್ ಅನ್ನುವಂಥದ್ದು ಪ್ಯಾಸೆಂಜರ್ಗಳನ್ನ ಓಡಿಸುವಂತ ಬಸ್ ಆಗಿತ್ತು. ನಮಗೆಲ್ಲ ಗೊತ್ತಿರುವ ಹಾಗೆ ಈ ಗೂಡ್ಸ್ ವೆಹಿಕಲ್ಗಳನ್ನು ಕೂಡ ಇದೇ ಒಂದು ನ್ಯಾಷನಲ್ ಟ್ರಾವೆಲ್ಸ್ ಅನ್ನುವಂಥ ಹೆಸರಲ್ಲೇ ಓಡಿಸ್ತಾ ಇದ್ರ. ಈಗ ಸಮನ್ಸ್ ಜಾರಿಯಾಗಿರೋದು ಕೂಡ ನ್ಯಾಷನಲ್ ಟ್ರಾವೆಲ್ಸ್ ಅನ್ನುವಂಥ ಹೆಸರಿನ ಮೇಲೆನಾ, ಹೇಗೆ? ಅರುಣ್, ಈಗಾಗಲೇ ಈ ಒಂದು ಸಮನ್ಸನ್ನು ನ್ಯಾಷನಲ್ ಟ್ರಾವೆಲ್ಸ್ ಅನ್ನೋ ಹೆಸರಿನ ಮೇಲೆ ಒಂದು ಸಮನ್ಸನ್ನು ಕೂಡ ಜಾರಿ ಮಾಡಿದ್ದಾರೆ. ಯಾಕಂದರೆ ನಾವು ಇಷ್ಟು ದಿನ ಒಂದು ಪ್ಯಾಸೆಂಜರ್ ವೆಹಿಕಲ್ಸ್ ಓಡಾಡುವಂಥ ಒಂದು ಸಂಸ್ಥೆ ಅನ್ಕೊಂಡಿದ್ವಿ, ಆದರೆ ಈಗ ಅದರಲ್ಲಿ ಗೂಡ್ಸ್ ಕೂಡ ಟ್ರಾನ್ಸ್ಪೋರ್ಟ್ ಆಗ್ತಿದೆ ಅನ್ನೋ ಒಂದು ವಿಚಾರ ಈಗ ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳ ಒಂದು ದಾಳಿಯಿಂದಾಗಿ ಗೊತ್ತಾಗಿರೋದು. ಆದ್ದರಿಂದ ಅವರಿಗೆ ಒಂದು ಸಮನ್ಸನ್ನು ಜಾರಿ ಮಾಡಿ 15 ದಿನದಲ್ಲಿ ಇದಕ್ಕೆ ನೀವು ಆನ್ಸರ್ ಮಾಡಬೇಕು ಅಂತೇಳಿ ಒಂದು ಸೂಚನೆ ಕೂಡ ಕೊಟ್ಟಿದ್ದಾರೆ. ಮತ್ತು ಎಷ್ಟು ವೆಹಿಕಲ್ಸನ್ನು ಇದಕ್ಕೆ ಬಳಕೆ ಮಾಡಲಾಗಿತ್ತು ಅದು ಒರಿಜಿನಲ್ ಆಗಿ ಏನೀಗ ಇಬ್ಬರು ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ. ಅವರು ಕೇವಲ ಈ ಒಂದು ವಾಹನಗಳ ನಂಬರ್ ಪ್ಲೇಟ್ ಅನ್ನ ಬಳಕೆ ಮಾಡಿಕೊಂಡು ಮಿಸ್ಯೂಸ್ ಮಾಡ್ತಾ ಇದ್ರ ಅಥವಾ ನೇರವಾಗಿ ಅವ್ರ ಜೊತೆ ಕಾಂಟ್ರಾಕ್ಟ್ ಅನ್ನು ಮಾಡಿಕೊಂಡು ವಾಹನಗಳಲ್ಲಿ ಗೂಡ್ಸ್ ಅನ್ನ ಸಾಗಾಟ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟನೆ ಕೊಡಬೇಕಾಗುತ್ತೆ. ಸದ್ಯ ಇದ್ರ ಬಗ್ಗೆ ವಾಣಿಜ್ಯ ತೆರಿಗೆ ಇಲಾಖೆಗಳು ಅಧಿಕಾರಿಗಳು ಕೂಡ 3-4 ಆಯಾಮಗಳಲ್ಲಿ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಒಂದು ವೇಳೆ ಇಬ್ಬರು ಆರೋಪಿಗಳು ಆ ಒಂದು ಸಂಸ್ಥೆಯನ್ನ ದುರುಪಯೋಗ ಪಡಿಸಿಕೊಂಡಿರೋದಾದ್ರೂ ಆಗಿರ್ಬೋದು ಅಥವಾ ನಕಲಿ ವಾಹನಗಳ ನಂಬರ್ ಪ್ಲೇಟ್ ಅನ್ನ ಬಳಕೆ ಮಾಡಿ ಈ ರೀತಿಯಾಗಿ ವಂಚನೆಯನ್ನು ಕೂಡ ಮಾಡಿರ್ಬೋದು ಅನ್ನೋ ಶಂಕೆ ಕೂಡ ಇದೆ. ಅದರಿಂದ ಇದ್ರ ಬಗ್ಗೆ ಸ್ಪಷ್ಟವಾಗಿ ಒಂದು ಉತ್ತರ ಕೊಡಬೇಕು ಅಂತೇಳಿ ಒಂದು ಸಮನ್ಸ್ ಅನ್ನ ಈಗ ಜಾರಿ ಮಾಡಿರೋದು. ಅರುಣ್, ಥ್ಯಾಂಕ್ ಯು ಮುನಿರಾಜು ಎಲ್ಲ ಡೀಟೇಲ್ಸ್ಗೆ. ಧಾರವಾಡ ಕೃಷಿ ವಿಜ್ಞಾನ ಪ್ರಾಯೋಗಿಕ ಪರೀಕ್ಷೆಯಲ್ಲಿ ಅಕ್ರಮ ಎಸಗಲಾಗಿದೆಯಾ? ಒಂದೇ ಕೇಂದ್ರದಲ್ಲಿ 74 ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರೆದಂತಹ 74 ವಿದ್ಯಾರ್ಥಿಗಳಿಗೆ 200ಕ್ಕೆ 200 ಅಂಕವನ್ನು ಕೂಡ ಕೊಡಲಾಗಿದೆ. ಹೇಗೆ ಸಾಧ್ಯ ಇದು ಅನ್ನೋ ಪ್ರಶ್ನೆ ಈಗ ಉದ್ಭವ ಆಗಿದೆ. ಹಿರಿಯೂರು ಪರೀಕ್ಷಾ ಕೇಂದ್ರದಲ್ಲಿ ಅಕ್ರಮ ನಡೆದಂತಹ ಗಂಭೀರವಾದಂತಹ ಆರೋಪಗಳನ್ನು ಮಾಡಲಾಗ್ತಾ ಇದೆ. ಹೇಗೆ ನೀಟ್ ಪರೀಕ್ಷೆಯಲ್ಲಿ ಅಕ್ರಮ ಆಯಿತು ಅದೇ ತರ ಕೃಷಿ ಪ್ರಾಯೋಗಿಕ ಪರೀಕ್ಷೆಯಲ್ಲೂ ಕೂಡ ಅಕ್ರಮ ಆಯ್ತಾ? ಸರ್ಕಾರ KCET ನಡೆಸಿದ ಪರೀಕ್ಷೆ ಬಗ್ಗೆ ತನಿಖೆ ಮಾಡಬೇಕು ಅಂತ ಆಗ್ರಹ ವ್ಯಕ್ತವಾಗ್ತಾ ಇದೆ. ವಿದ್ಯಾರ್ಥಿಗಳು ಹಾಗೂ ಪೋಷಕರಿಂದ ಗಂಭೀರ ಆರೋಪವನ್ನು ಮಾಡಲಾಗ್ತಾ ಇದೆ. 74 ವಿದ್ಯಾರ್ಥಿಗಳಿಗೆ ಹೇಗೆ 200 ಅಂಕಕ್ಕೆ 200 ಅಂಕ ಬಂತು ಅಂತ ಔಟ್ ಆಫ್ ಔಟ್ ಬಂದಿರೋದು ಹೇಗೆ ಸಾಧ್ಯ ಅಂತ ಅವರ ಪ್ರಶ್ನೆ ಈಗ. ಯಾವ ರೀತಿಯಾಗಿ ನೀಟ್ ಪರೀಕ್ಷೆಯಲ್ಲಿ ಇತ್ತೀಚೆಗೆ ತಾನೆ ರಾಜಸ್ಥಾನದಲ್ಲಿ ಲೀಕ್ ಆಗಿ 22,79,000 ವಿದ್ಯಾರ್ಥಿಗಳು ಮರುಪರೀಕ್ಷೆಯನ್ನ ಬರೆಯುವಂತಹ ಪರಿಸ್ಥಿತಿ ಉದ್ಭವ ಆಯಿತು ಪೇಪರ್ ಲೀಕ್ ಆಗಿ. ಅದೇ ರೀತಿಯಲ್ಲಿ KCET ಎಕ್ಸಾಮ್ನಲ್ಲೂ ಕೂಡ ಅಕ್ರಮ ಎಸಗಲಾಯಿತಾ? 74 ವಿದ್ಯಾರ್ಥಿಗಳಿಗೆ ಹಿರಿಯೂರಲ್ಲಿ ಎಕ್ಸಾಮ್ ಬರೆದಂಥವರಿಗೆ ಔಟ್ ಆಫ್ ಔಟ್ ಬರೋಕೆ ಹೇಗೆ ಸಾಧ್ಯ ಅನ್ನೋದೀಗ ಪ್ರಶ್ನೆ ಆಗಿದೆ. ಒಂದೇ ಕೇಂದ್ರದಲ್ಲಿದ್ದಂಥ ವಿದ್ಯಾರ್ಥಿಗಳು ಪರೀಕ್ಷೆ ಬಗ್ಗೆ ಉಳಿದಂಥ ವಿದ್ಯಾರ್ಥಿಗಳು ಮತ್ತು ಪೋಷಕರು ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. 74 ಜನರಿಗೆ ಒಂದೇ ಎಕ್ಸಾಮ್ ಸೆಂಟರ್ನಲ್ಲಿ ಬರೆದಂತಹ ವಿದ್ಯಾರ್ಥಿಗಳು 74 ಜನ 200 ಅಂಕಗಳಿಗೆ 200 ಅಂಕ ಕೂಡ ಸಿಕ್ಕಿರೋದು. ಇದು ಸಹಜವಾಗಿ ಅನುಮಾನಕ್ಕೆ ಕಾರಣ ಆಗತ್ತೆ. ಹೇಗೆ ಸಾಧ್ಯ ಇದು ಅಂತ? ಅಥವಾ ಮಾಸ್ ಕಾಫಿ ಮಾಡೋಕೇನಾದ್ರೂ ಅವಕಾಶವನ್ನು ಕೊಟ್ಬಿಟ್ಟಿದ್ರ ಅಲ್ಲಿನ ಸಂಬಂಧಪಟ್ಟಂತಹ ಸಿಬ್ಬಂದಿಗಳು ಅನ್ನುವಂಥ ಸಹಜ ಪ್ರಶ್ನೆ ಮೂಡುತ್ತೆ. 74 ಜನರಿಗೆ 200 ಅಂಕ ಬರೋಕೆ ಹೇಗೆ ಸಾಧ್ಯ ಅಂತ ಈಗ ಉಳಿದಂಥ ವಿದ್ಯಾರ್ಥಿಗಳು ಅಂದರೆ ಕಷ್ಟಪಟ್ಟು ಹಗಲು ರಾತ್ರಿ ಓದಂಥ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾವ ರೀತಿಯಾಗಿ ನೀಟ್ ಎಕ್ಸಾಮ್ನಲ್ಲಿ ಅಕ್ರಮ ಎಸಗಲಾಯಿತು ಅದೇ ರೀತಿಯಾಗಿ ಇಲ್ಲೂ ಕೂಡ ಭ್ರಷ್ಟಾಚಾರ ಆಗಿದೆ ಅಂತ ಅವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಲ್ ಟಿಕೆಟ್ ಇಲ್ಲದೆ ಇದ್ದರೂ ಕೂಡ ಎಕ್ಸಾಮ್ ಅನ್ನ ಬರೆಯೋಕೆ ಅವಕಾಶವನ್ನ ಕೊಟ್ಟುಬಿಟ್ಟಿದ್ರ ಅನ್ನುವಂಥ ಅನುಮಾನ ಪ್ರಶ್ನೆಗಳನ್ನು ಕೂಡ ಇಲ್ಲಿ ಎತ್ತಲಾಗಿದೆ. ಬರೋಬ್ಬರಿ 74 ಜನ ಒಂದೇ ಎಕ್ಸಾಮ್ ಸೆಂಟರ್ನಲ್ಲಿ ಬರೆದಂತಹ ವಿದ್ಯಾರ್ಥಿಗಳು. ಇವಾಗ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವರಾಮ್ ಅಸುಂಡಿ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವರಾಮ್ ಅಸುಂಡಿ,
ನಿಜಕ್ಕೂ ಕೂಡ ಹೇಗಾಗ್ತಾ ಇದೆ ಅಂದ್ರೆ ಈ ಹೈ ಪ್ರೊಫೈಲ್ ಎಕ್ಸಾಮ್ಗಳು ಇತ್ತೀಚೆಗೆ ನಾವು ನೀಟ್ ಎಕ್ಸಾಮ್ನ ಉದಾಹರಣೆಯನ್ನ ತೆಗೆದುಕೊಳ್ತಾ ಇದ್ರೆ 3 ಜನ ಇವತ್ತಿಗೆ ಸೂಸೈಡ್ ಮಾಡಿಕೊಂಡು ಸಾವನ್ನಪ್ಪಿರುವಂಥ ವಿದ್ಯಾರ್ಥಿಗಳು ಆ ಎಕ್ಸಾಮ್ ಅನ್ನ ಬರೆದಿರುವಂಥವರು. ಹೇಗಾಗ್ತಿದೆ ಅಂದ್ರೆ ನಾವು ಎಕ್ಸಾಮ್ ಯಾಕೆ ಬರೀಬೇಕು, ಯಾಕೆ ಕಷ್ಟಪಟ್ಟು ಓದಬೇಕು ಅನ್ನುವಂಥ ಪ್ರಶ್ನೆ ಎತ್ತಬೇಕಾದಂಥ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ ವಿದ್ಯಾರ್ಥಿಗಳು. ಅರುಣ್, ಖಂಡಿತ ಅಂತ ಹೇಳ್ಬೋದು. ಯಾಕಂದರೆ ಪರೀಕ್ಷೆ ಮಾಡುವ ವಿಧಾನಗಳೇ ಸಾಕಷ್ಟು ಪ್ರಶ್ನಾರ್ಹವಾಗಿದೆ ಅಂತ ಹೇಳ್ಬೋದು. ಯಾಕಂದರೆ ಇತ್ತೀಚೆಗಷ್ಟೇ ನೀಟ್ ಪರೀಕ್ಷೆ ಒಂದು ಲೀಕ್ ಆಗೋದು ಮಾಡಿ ದೊಡ್ಡ ಮಟ್ಟದಲ್ಲಿ ಇಡೀ ರಾಷ್ಟ್ರಾದ್ಯಂತ ಒಂದು ದೊಡ್ಡ ಮಟ್ಟದ ಸುದ್ದಿಯಾಗಿತ್ತು. ಇದೀಗ ಕರ್ನಾಟಕದಲ್ಲೂ ಸಹ ಅದೇ ಮಾದರಿಯಲ್ಲಿ ಅಂದರೆ ಎಲ್ಲೋ ಒಂದು ಕಡೆ ಈ ರೀತಿ ಒಂದು ಕ್ವಶನ್ ಪೇಪರ್ ಲೀಕ್ ಆಗಿದೆ ಅನ್ನೋ ಒಂದು ಅನುಮಾನಗಳು ಮೂಡಲಿಕ್ಕೆ ಕಾರಣವಾಗಿದೆ. ಅದಕ್ಕೆ ಮುಖ್ಯ ಕಾರಣ ಅಂದರೆ ಏನು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಏನಿದೆ, ಆ ಒಂದು ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಕೈಗೊಂಡಂತಹ ಪರೀಕ್ಷೆ CET KCET ಪರೀಕ್ಷೆಗಳೇನೆಂದರೆ ಒಂದು ಸೆಂಟರ್ನಲ್ಲಿ ಅತಿ ಹೆಚ್ಚು ಅಂಕಗಳು ಪಡೆದಂಥ ವಿದ್ಯಾರ್ಥಿಗಳು ಇರೋದು ಗಮನಕ್ಕೆ ಬಂದಿದೆ. ಈ ಪಟ್ಟಿಯನ್ನು ನೋಡಿದಾಗ ಖಂಡಿತವಾಗಿಯೂ ಇಲ್ಲೆಲ್ಲೋ ಒಂದು ಕಡೆ ಗೋಲ್ಮಾಲ್ ಆಗಿದೆ ಅಂತೇಳಿ ಖಂಡಿತ ಅನಿಸದೇ ಇರೋದು. ಯಾಕಂದರೆ ಇಲ್ಲಿ ಒಂದೇ ಕೇಂದ್ರದಲ್ಲಿ 74 ವಿದ್ಯಾರ್ಥಿಗಳು ಔಟ್ ಅಂದರೆ 200 ಅಂಕಗಳು ಪಡ್ಕೊಂಡಿದ್ದಾರೆ. ಮತ್ತು ಇಡೀ ಒಂದು ಇದನ್ನು ನೋಡಿದಂಥ ಸಂದರ್ಭದಲ್ಲಿ 172ಕ್ಕೂ ಹೆಚ್ಚು ಮೇಲ್ಪಟ್ಟ ಅಂಕಗಳು ಪಡ್ಕೊಂಡು, ಅಂದರೆ 1400ಕ್ಕೂ ಹೆಚ್ಚು ಅಭ್ಯರ್ಥಿಗಳು ಇಲ್ಲಿ 172ಕ್ಕೂ ಹೆಚ್ಚು ಅಂಕಗಳು ಪಡ್ಕೊಂಡಿದ್ದಾರೆ. ಅಂದರೆ ಕೆಲವೊಬ್ಬರು 192, 98, 198 ಹೀಗೆ ಬೇರೆ ಬೇರೆ ಅಂದರೆ ಅತಿ ಹೆಚ್ಚು ಅಂಕಗಳು ಪಡ್ಕೊಂಡಿದ್ದಾರೆ. ಆದರೆ ಇದೇ ಬೇರೆ ರೀತಿಯ ಒಂದು 24 ಸೆಂಟರ್ಗಳಲ್ಲಿ ಎಕ್ಸಾಮ್ ನಡೆದಿದೆ. ಆ 24 ಸೆಂಟರ್ಗಳಲ್ಲೂ ಸಹ ಕಂಪೇರ್ ಮಾಡಿದಂಥ ಸಂದರ್ಭದಲ್ಲಿ ಕೇವಲ 16 ಜನ ಮಾತ್ರ ಔಟ್ ಮಾರ್ಕ್ಸ್ ತೆಗೆದುಕೊಂಡಿದ್ದಾರೆ. ಉಳಿದಂತೆ ಯಾವುದೇ ರೀತಿಯ ಹೆಚ್ಚು ಅಂಕಗಳನ್ನು ತೆಗೆದುಕೊಂಡಿಲ್ಲ. ಆದರೆ ಇದು ಹಿರಿಯೂರು ಕೇಂದ್ರದಲ್ಲಿ ಮಾತ್ರ ಪರೀಕ್ಷಾ ಕೇಂದ್ರದಲ್ಲಿ ದೊಡ್ಡ ಗೋಲ್ಮಾಲ್ ಆಗಿರೋದು ಮೇಲೋಟಕ್ಕೆ ಕಂಡು ಬರ್ತದೆ. ಹಾಗಾಗಿ ಇದ್ರ ಬಗ್ಗೆ ತನಿಖೆ ಮಾಡ್ಬೇಕಂತೇಳಿ ಪೋಷಕರು ಸಹ ಆಗ್ರಹ ಮಾಡ್ತಿದ್ದಾರೆ. ಯಾಕಂದರೆ ಸಾಕಷ್ಟು ಪ್ರಿಪರೇಷನ್ ಆಗಿರ್ತದೆ ಮತ್ತು ಇಷ್ಟೆಲ್ಲ ವಿದ್ಯಾರ್ಥಿಗಳು ಕಷ್ಟಪಟ್ಟು ಓದಿದಂಥ ಸಂದರ್ಭದಲ್ಲಿ ಆ ಮಕ್ಕಳು ಪರೀಕ್ಷೆ ಬರೆಯುವಂಥ ಸಂದರ್ಭದಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ಮಾಡಿ ಕೆಲವೊಬ್ಬರಿಗೆ ಮಾತ್ರ ಲಾಭ ಮಾಡಿಕೊಡೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಮತ್ತು ಈ ನಿಟ್ಟಿನಲ್ಲಿ ಭಾಳಷ್ಟು ಉಳಿದ ಕೇಂದ್ರಗಳ ವಿದ್ಯಾರ್ಥಿಗಳು ಸಹ ಅನ್ಯಾಯ ಆಗಿದೆ ಅನ್ನೋ ಒಂದು ಆರೋಪ ಕೇಳಿ ಬಂದಿದೆ. ಹಾಗಾಗಿ ಸಮಗ್ರ ತನಿಖೆ ಮಾಡಬೇಕು. ಮತ್ತು ಈಗೇನು KCET ಅಂತ ಯಾವ ರೀತಿ ನೀಟ್ ಎಕ್ಸಾಮ್ ಎಕ್ಸಾಮ್ ಆಗ್ತಾ ಇದೆ, ಅದೇ ಮಾದರಿಯಲ್ಲಿ ಇಲ್ಲೂ ಸಹ ಎಕ್ಸಾಮ್ ಮಾಡ್ಬೇಕನ್ನೋ ಒಂದು ಆಗ್ರಹ ಕೇಳಿ ಬರ್ತಾ ಇದೆ. ಅರುಣ್, ಥ್ಯಾಂಕ್ ಯು ಶಿವರಾಮ ಸೂರಿ ಡೀಟೇಲ್ಸ್ಗೆ. ಕೈಗಾರಿಕೆಗಾಗಿ ವಶಪಡಿಸಿಕೊಂಡ ಭೂಮಿ ವಾಪಸ್ಗೆ ಆಗ್ರಹ ವ್ಯಕ್ತವಾಗ್ತಾ ಇದೆ. ಬಳ್ಳಾರಿಯ ಕುಡುತಿನಿ ಬಳಿ 100 ಜನ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ರಸ್ತೆಗಿಳಿದು ಜಮೀನು ಉಳುಮೆ ಮಾಡೋಕೆ ಎತ್ತಿನ ಬಂಡಿಯನ್ನ ನುಗ್ಗಿಸೋಕೆ ಪ್ರಯತ್ನ ಪಟ್ಟರು. ದೊಡ್ಡ ಹೈ ಡ್ರಾಮಾ ನಡೆದು ಹೋಗಿದೆ ಕುಡುತಿನಿಯಲ್ಲಿ. ಬಳ್ಳಾರಿಯ ಕುಡುತಿನಿ ಬಳಿ 100 ಜನ ರೈತರು ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕಾರಣ, ವಶಪಡಿಸಿಕೊಂಡಿರುವಂತಹ ಭೂಮಿಯನ್ನ ವಾಪಸ್ ಕೊಡಬೇಕು ಅಂತ ಆಗ್ರಹ ವ್ಯಕ್ತವಾಗ್ತಾ ಇದೆ. ರೈತರು ಹಾಗೂ ಪೊಲೀಸರ ಮಧ್ಯೆ ತಳ್ಳಾಟ ನೂಕಾಟ ಆಗಿದೆ. ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರನ್ನ ಪೊಲೀಸರು ಬಂಧನ ಮಾಡಿದ್ದಾರೆ. ಮಿತ್ತಲ್ ಕಾರ್ಖಾನೆಯಿಂದ ಭೂಮಿ ವಾಪಸ್ ಕೊಡಬೇಕು ಅಂತ ಒತ್ತಡವನ್ನ ಹೇರುತ್ತಾ ಇದ್ದಾರೆ ರೈತರು. ನಮ್ಮ ಭೂಮಿ ನಮಗೆ ವಾಪಸ್ ಕೊಟ್ಬಿಡಿ ಅಂತ ಕೇಳ್ತಾ ಇದ್ದಾರೆ. ಭೂಮಿಯನ್ನ KIADB ಮೂಲಕ ಜಿಂದಾಲ್ಗೆ ನೀಡಲಾಗಿತ್ತು. ಜಿಂದಾಲ್ನಿಂದ ಸರ್ವೆ ಕಾರ್ಯ ಆರಂಭ ಆಗಿದೆ. ಆದರೆ ಭೂಮಿ ನೀಡಿದ ರೈತರ ಕುಟುಂಬಕ್ಕೆ ಉದ್ಯೋಗ ಕೊಟ್ಟಿದ್ದಂತಹ ಭರವಸೆ ಇದು. ನೀವು ಭೂಮಿ ಕೊಟ್ರೆ ಒಂದ್ ಕಡೆ ದುಡ್ಡು, ಆ ಭೂಮಿ ಎಷ್ಟು ವ್ಯಾಲ್ಯೂಯೇಷನ್ ಆಗುತ್ತೆ, ಅದಾದ್ಮೇಲೆ ಒಂದು ಕುಟುಂಬಕ್ಕೆ ಒಂದು ಉದ್ಯೋಗ ಅನ್ನುವಂಥ ರೀತಿಯಲ್ಲಿ ಏನೋ ಭರವಸೆ ಕೊಟ್ಟಂಗೆ ಕಾಣಿಸ್ತಾ ಇದೆ. ಸೊ ಈ ಕಂಪನಿಯವರು, ಭೂಮಿಯನ್ನ ತೆಗೆದುಕೊಂಡಿರುವಂಥ ಕಂಪನಿಯವರು ಉದ್ಯೋಗವನ್ನ ಕೊಟ್ಟಿಲ್ಲ ರೈತರ ಕುಟುಂಬಕ್ಕೆ. ಅದಕ್ಕಾಗಿ ಆಕ್ರೋಶ ವ್ಯಕ್ತವಾಗಿದೆ ಅಂತ ಕಾಣಿಸ್ತಾ ಇದೆ. ಬಳ್ಳಾರಿಯ ಕುಡುತಿನಿ ಬಳಿ ನಡೆದಂತ ಹೈ ಡ್ರಾಮಾ ನೋಡ್ತಾ ಇದ್ದೀವಿ. ಪೊಲೀಸರಿದ್ದಾರೆ, ಆ ಜಮೀನಿಗೆ ಹೋಗಿ ಉಳುಮೆ ಮಾಡೋಕೆ ಮುಂದಾಗ್ತಾ ಇದ್ರು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಈ ಆಕ್ಯುಪೈಡ್ ಮಾಡ್ಕೊಂಡಿರುವಂತ ಕಂಪನಿಗಳು ಕೊಟ್ಟಂತ ಭರವಸೆಗೆ ತಕ್ಕಂಗೆ ನಡ್ಕೊಂಡಿಲ್ಲ ಅಂತ ವ್ಯಕ್ತವಾದಂತ ಆಕ್ರೋಶನ ಇದು ಹೇಗೆ?
ಅರುಣ್, ಇದು ಬಳ್ಳಾರಿ ತಾಲೂಕಿನ ಕುಡ್ತಿನಿ ಬೆಳೆದಿರ್ತಕ್ಕಂಥ ರೈತರಿದ್ದಾರೆ. ರೈತರು ಈಗಾಗಲೇ ಹಿಂದೆ 2009ರಲ್ಲಿ ಕೂಡ ಸಾವಿರಾರು ಎಕರೆ ಭೂಮಿಯನ್ನು ಕೂಡ KID ಮೂಲಕ ಮಿತ್ತಲ್ ಕಂಪನಿ, ಸ್ಟೀಲ್ ಕಂಪನಿ ಆರಂಭ ಮಾಡೋಕೆ ಒಂದು ಭೂ ಸ್ವಾಧೀನ ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಆದ್ರೆ ಯಾವ ಉದ್ದೇಶಕ್ಕಾಗಿ ಭೂ ಸ್ವಾಧೀನ ಆಗಿತ್ತು, ಆದ್ರೆ ಅದು ಭೂ ಸ್ವಾಧೀನ ಪ್ರಕಾರ ಸ್ಟೀಲ್ ಕಂಪನಿಯನ್ನು ಕೂಡ ಮಿತ್ತಲ್ ಕಂಪನಿ ಆರಂಭ ಮಾಡಲಿಲ್ಲ. ಆದ್ರೆ ಅದನ್ನ ಭೂಮಿಯನ್ನ ಈಗ ಸರ್ಕಾರ ಜಿಂದಲ್ ಕಂಪನಿ ಕೊಡ್ಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಇದಕ್ಕೆ ರೈತರ ಆಕ್ರೋಶ ಕೂಡ ವ್ಯಕ್ತ ಆಗಿರ್ತಕ್ಕಂಥದ್ದು. ಕಳೆದ ದಶಕಗಳಿಂದ ಕೂಡ ನಿರಂತರವಾಗಿ ರೈತರು ಹೋರಾಟವನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಭೂಮಿ ಕೊಳಗೊಂಡಿರ್ತಕ್ಕಂಥ ಸಂತ್ರಸ್ತರಿಗೆ ಸರಿಯಾದಂತಹ ಪರಿಹಾರ ಕೂಡ ಸಿಗಲಿಲ್ಲ, ಮತ್ತೊಂದು ಕಡೆ ಸಂತ್ರಸ್ತರ ಕುಟುಂಬಗಳಿಗೆ ಉದ್ಯೋಗ ಕೂಡ ಸಿಗಲಿಲ್ಲ. ಆ ಹಿನ್ನೆಲೆಯಲ್ಲಿ ಕಳೆದ ದಶಕಗಳಿಂದ ಕೂಡ ನಿರಂತರ ಹೋರಾಟವನ್ನು ಕೂಡ ಮಾಡ್ತಾ ಇದ್ದಾರೆ. ಕಳೆದ ಒಂದು ತಿಂಗಳಿಂದ ಹೋರಾಟ ಮತ್ತೆ ತೀವ್ರಗೊಳ್ತಾ ಇರ್ತಕ್ಕಂಥದ್ದು. ಇವತ್ತು ಆ ಭೂಮಿ ಏನಿದೆ, ಆ ಭೂಮಿಯಲ್ಲಿ ರೈತರು ಉಳುಮೆ ಮಾಡಬೇಕು, ನಮ್ಮ ಭೂಮಿ ನಮ್ಗೆ ವಾಪಸ್ ಕೊಡಬೇಕು ಅನ್ನೋಲ್ಲಿ ಕೂಡ ಭೂ ಸಂತ್ರಸ್ತರು ಒಂದು ಪಟ್ಟಣ ಕೂಡ ಹಿಡಿದಿರ್ತಕ್ಕಂಥದ್ದು. ಇವತ್ತು ನಮ್ಮ ಭೂಮಿ ನಮಗೆ ಕೊಡಬೇಕು ಅನ್ನೋಟ್ಟು ಕೂಡ ರೈತರು ತಮ್ಮ ಎತ್ತು ಬಂಡಿಗಳೊಂದಿಗೆ ಕೂಡ ಉಳುಮೆ ಮಾಡ್ಲಿಕ್ಕೆ ಕೂಡ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಪೊಲೀಸರು ಅವರನ್ನ ತಡೆದಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಪೊಲೀಸರು ಮತ್ತು ಭೂ ಸಂತ್ರಸ್ತರ ನಡುವೆ ಮಾತಿನ ಚಕಮಕಿ ಆಯಿತು. ಆ ಸಂದರ್ಭದಲ್ಲಿ ತಳ್ಳಾಟ ನೂಕಾಟ ಕೂಡ ಆಯಿತು. ಸಾಕಷ್ಟು ಹೈಡ್ರಾಮಾ ಕೂಡ ಸೃಷ್ಟಿಯಾಗಿರ್ತಕ್ಕಂಥದ್ದು. ತದನಂತರ ಪೊಲೀಸರು ಭೂ ಸಂತ್ರಸ್ತರನ್ನ ಬಂಧನ ಮಾಡಿ ಈಗ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಅರುಣ್, ಬಸವರಾಜ್, ಭೂ ಸ್ವಾಧೀನ ಪ್ರಕ್ರಿಯೆ ಆಗಿದ್ದು ಯಾವಾಗ? ಎಷ್ಟು ವರ್ಷಗಳಿಂದ ಈ ಹೋರಾಟ ನಡೀತಾ ಇದೆ, ರೈತರಿಂದ ಹೋರಾಟ ನಡೀತಾ ಇದೆ? ಎಷ್ಟು ಎಕರೆ ಜಮೀನನ್ನ ಇವರು ಭೂ ಸ್ವಾಧೀನ ಮಾಡ್ಕೊಂಡಿದ್ದಾರೆ? ಆಮೇಲೆ ಇವರು ಕೊಟ್ಟಿದ್ದಂತ ಭರವಸೆಗಳೇನು? ಅರುಣ್, 2010ರ ಸಂದರ್ಭದಲ್ಲಿ ಮಿತ್ತಲ್ ಕಂಪನಿ ಸ್ಟೀಲ್ ಕಾರ್ಖಾನೆಯನ್ನು ಆರಂಭ ಮಾಡತಕ್ಕಂಥ ಸಂದರ್ಭದಲ್ಲಿ ಹಿಂದಿರ್ತಕ್ಕಂಥ 2010ರಲ್ಲಿ ಬಿಜೆಪಿ ಸರ್ಕಾರ ಒಂದು ಸುಮಾರು 5,000ದಿಂದ 6,000 ಒಟ್ಟು ಕುಡ್ತಿನಿ ಭಾಗದಲ್ಲಿ ಸುಮಾರು 11,000ಕ್ಕೂ ಹೆಚ್ಚು ಎಕರೆ ಭೂಮಿಯನ್ನ ಒಂದು ಮಿತ್ತಲ್ ಕಂಪನಿ ಮತ್ತು ಬ್ರಹ್ಮಣಿ ಕಂಪನಿ ಕೂಡ ಭೂ ಸ್ವಾಧೀನ ಕೂಡ ಆಗಿತ್ತು. ಆದ್ರೆ ಯಾವ ಉದ್ದೇಶಕ್ಕಾಗಿ ಭೂಮಿ ಸ್ವಾಧೀನ ಆಗಿತ್ತು, ಆದ್ರೆ ಆ ಉದ್ದೇಶದ ಪ್ರಕಾರ ಅಲ್ಲಿ ಇದುವರೆಗೂ ಕೂಡ ಕಾರ್ಖಾನೆ ಕೂಡ ಆರಂಭ ಆಗಲಿಲ್ಲ. ಆದ್ರೆ ರೈತರಿಗೆ ಕೂಡ ಸಮರ್ಪಕವಾದಂತಹ ಪರಿಹಾರನ ಕೂಡ ಕೊಡಲಿಲ್ಲ. ಪ್ರತಿ ಎಕರೆಗೆ 5 ಲಕ್ಷ 6 ಲಕ್ಷ, ಅದು ರಸ್ತೆ ಬದಿ ಇರತಕ್ಕಂತ ಭೂಮಿಗೆ 11 ಲಕ್ಷ ಪರಿಹಾರನ ಕೊಟ್ರೆ ಇದುವರೆಗೂ ಕೂಡ ಹೆಚ್ಚಿನ ಪರಿಹಾರ ಕೂಡ ಕೊಡಲಿಲ್ಲ. ರೈತರು ಹೆಚ್ಚಿನ ಪರಿಹಾರ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಕೋರ್ಟ್ ಮೊರೆ ಕೂಡ ಇರ್ತಕ್ಕಂಥದ್ದು. ಕೋರ್ಟ್ನಲ್ಲಿ ಕೂಡ ಇನ್ನೂ ವಿಚಾರ ನಡೀತಾ ಇರತಕ್ಕಂಥದ್ದು. ಈ ನಡುವೆ ರೈತರು ತಮ್ಮ ಭೂಮಿಯನ್ನ ವಾಪಸ್ ಕೊಡಬೇಕು. ಯಾಕೆಂತಂದ್ರೆ ಈಗಾಗಲೇ ಸುಮಾರು ಭೂಶೋಧನೆ ಆಗಿ 14ರಿಂದ 15 ವರ್ಷ ಕಳೀತಾ ಬರ್ತಾ ಇದ್ರು ಕೂಡ ಇದುವರೆಗೂ ಕೂಡ ಒಂದು ಸ್ಟೀಲ್ ಕಂಪನಿ ಆರಂಭ ಮಾಡದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ನಮ್ಮ ಭೂಮಿ ನಮಗೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ರೈತರು ಕಳೆದ ದಶಕಗಳಿಂದ ಕೂಡ ನಿರಂತರ ಹೋರಾಟವನ್ನು ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಸರ್ಕಾರ ಆ ನಡುವೆ ಈಗ ಮಿತ್ತಲ್ ಕಂಪನಿಗೆ ಭೂ ಸ್ವಾಧೀನ ಆಗಿತ್ತು, ಆ ಭೂಮಿಯನ್ನ ಸರ್ಕಾರ ಈಗ ಜಿಂದಲ್ ಕಂಪನಿ ಕೂಡ ಕೊಡ್ಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈಗಾಗಲೇ ಜಿಂದಲ್ ಕಂಪನಿಯಲ್ಲಿ ಸರ್ವೆ ಕಾರ್ಯ ಕೂಡ ಆರಂಭ ಮಾಡಿರ್ತಕ್ಕಂಥದ್ದು. ಇದಕ್ಕೆ ಭೂ ಸಂತ್ರಸ್ತರ ವಿರೋಧ ಕೂಡ ಇರ್ತಕ್ಕಂಥದ್ದು. ಯಾಕಂದ್ರೆ ಹಿಂದಿರ್ತಕ್ಕಂಥ ಮಿತ್ತಲ್ ಕಂಪನಿ ಕೂಡ ಯಾವುದೇ ಒಂದು ಸ್ಟೀಲ್ ಕಂಪನಿ ಆರಂಭ ಮಾಡೋದಾಗಿ ಏನ್ ಭರವಸೆ ಕೊಟ್ಟಿತ್ತು, ಆದ್ರೆ ಅದು ಕೂಡ ಈಡೇರಿಲ್ಲ. ಈಗ ನಡುವೆ ಮತ್ತೆ ಈ ಭೂಮಿಯನ್ನ ಜಿಂದಲ್ ಕಂಪನಿಗೆ ಕೊಡ್ಲಿಕ್ಕೆ ಕೂಡ ಭೂ ಸಂತ್ರಸ್ತರ ವಿರೋಧ ಆಗಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ಕಳೆದ ಒಂದು ತಿಂಗಳಿಂದ ಕೂಡ ನಿರಂತರ ಹೋರಾಟ ಕೂಡ ಅಲ್ಲಿ ನಡೀತಾ ಇರ್ತಕ್ಕಂಥದ್ದು. ಆದ್ರೆ ಇವತ್ತು ಆ ಭೂಮಿಯಲ್ಲಿ ಉಳುಮೆ ಮಾಡ್ಲಿಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ರೈತರ ಬಂಧನ ಕೂಡ ಆಗಿರ್ತಕ್ಕಂಥದ್ದು. ಬಸವರಾಜ್, ಪ್ರತಿಭಟನೆ ದೃಶ್ಯ ನೋಡ್ತಾ ಇದ್ರೆ ಸ್ವಲ್ಪ ಜೋರಾಗೇನೆ ಇತ್ತು ಇವತ್ತಿನ ಪ್ರತಿಭಟನೆ ಅಂತ ಕಾಣಿಸುತ್ತೆ. ಈ ಪ್ರತಿಭಟನೆ ನಂತರದಲ್ಲಾದ್ರೂ ಏನಾದ್ರೂ ಭರವಸೆ ಸಿಗ್ತಾ ಸಂಬಂಧಪಟ್ಟಂತಹ ಅಧಿಕಾರಿಗಳಿಂದ ಅಥವಾ ಸಂಬಂಧಪಟ್ಟಂತಹ ಕಾರ್ಖಾನೆಯ ಮಾಲೀಕರಿಂದ ಏನಾದ್ರೂ ಭರವಸೆ ಕೊಡ್ಲಾಯ್ತಾ ರೈತರಿಗೆ? ಖಂಡಿತ ಇಲ್ಲ. ಯಾಕಂದ್ರೆ ಕಳೆದ ಒಂದು ತಿಂಗಳಿಂದ ಕೂಡ ಇದೇ ರೀತಿಯಾದಂತಹ ಒಂದು ಹೋರಾಟವನ್ನು ಕೂಡ ಭೂ ಸಂತ್ರಸ್ತರಿಗೂ ಮಾಡ್ತಾ ಇದ್ದಾರೆ. ಅದು ಹೆದ್ದಾರಿ ತಡೆ ಸೇರಿದಂತೆ ಹಲವು ಪ್ರತಿಭಟನೆಗಳು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಪೊಲೀಸರು ಭೂ ಸಂತ್ರಸ್ತರನ್ನ ಬಂಧನ ಮಾಡ್ತಕ್ಕಂಥದ್ದು. ಆದ್ರೆ ಇದುವರೆಗೂ ಕೂಡ ಜಿಲ್ಲಾಡಳಿತದಿಂದ ಯಾವುದೇ ಒಂದು ಭರವಸೆ ಕೂಡ ಸಂತ್ರಸ್ತರಿಗೆ ಸಿಗ್ತಾ ಇಲ್ಲ. ಭೂ ಸಂತ್ರಸ್ತರು ಕೂಡ ಪ್ರತಿಭಟನೆಯನ್ನ ಮುಂದುವರಿಸಿರ್ತಕ್ಕಂಥದ್ದು. ಯಾಕಂತಂದ್ರೆ ಸರ್ಕಾರ ಪ್ರತಿ ಚುನಾವಣೆ ಸಂದರ್ಭದಲ್ಲಿ ಕೂಡ ಭೂ ಸಂತ್ರಸ್ತರ ಒಂದು ಏನು ಬೇಡಿಕೆ ಇದೆ, ಬೇಡಿಕೆಯನ್ನ ಈಡೇರಿಸಿ ಅನ್ನೋ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಭರವಸೆಯನ್ನ ಕೂಡ ಕೊಡ್ತಾ ಇದ್ದಾರೆ. ಯಾಕೆಂತ ಹಿಂದೆ ಚುನಾವಣೆಯಲ್ಲಿ ಕೂಡ ಕುಡ್ತಿನಿ ಭೂ ಸಂತ್ರಸ್ತರು ಮತ್ತು ಕುಡಿಸ್ತಿನಿ ಗ್ರಾಮಸ್ಥರು ಕೂಡ ಚುನಾವಣೆ ಬಹಿಷ್ಕಾರ ಮಾಡಲಿಕ್ಕೆ ಕೂಡ ಮುಂದಾದಂತ ಸಂದರ್ಭದಲ್ಲಿ ಕೂಡ ಹಿಂದೆ ನಡೆದಿರ್ತಕ್ಕಂಥ ಉಪಚುನಾವಣೆಯಲ್ಲಿ ಕೂಡ ಖುದ್ದು ಸಿಎಂ ಸಿದ್ದರಾಮಯ್ಯ ಅವರೇ ಕೂಡ ಬಂದು ಆ ಒಂದು ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಹಾರ ನೀಡುವುದಾಗಿ ಭರವಸೆ ಕೂಡ ಕೊಟ್ಟಿದ್ರು. ಆದ್ರೆ ಇದುವರೆಗೂ ಕೂಡ ಅವರ ಭರವಸೆಗೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಭೂ ಸಂತ್ರಸ್ತರ ಹೋರಾಟ ಇನ್ನು ಮುಂದುವರೆದಿರ್ತಕ್ಕಂಥದ್ದು. ಥ್ಯಾಂಕ್ ಯು ಬಸವರಾಜ್. ಡೀಟೇಲ್ಸ್. ಗಗನಕ್ಕೇರಿದೆ ಚಿನ್ನ ಬೆಳ್ಳಿ ಬೆಲೆ, ಕೈ ಸುಡ್ತಿದೆ ಅಕ್ಕಿ ಎಣ್ಣೆ ತರಕಾರಿ, ತೈಲ ದರ ಏರಿಕೆ ಗ್ರಾಹಕರಿಗೆ ಬರೆ, ಬಸ್ ಆಟೋ ಕ್ಯಾಬ್ ಸಂಚಾರ ದುಬಾರಿ, LPG ದರವು ಏರಿಕೆ ಫಿಕ್ಸ್, ಬೆಲೆ ಏರಿಕೆ ವಿಚಾರದಲ್ಲಿ ರಾಜಕೀಯ ಜಟಾಪಟಿ, ದುಬಾರಿ ದುನಿಯಾ.
ತೈಲ ಉಳಿಸುವ ಮೋದಿ ಕರೆಗೆ ಕಾಂಗ್ರೆಸ್ ಒಪ್ಪಿಕೊಳ್ತಾ ಹಾಗಾದ್ರೆ ಬೆಂಗಾವಲು ವಾಹನವನ್ನ ಬಳಸ್ತಾ ಇಲ್ಲ ಸಿಎಂ ಕಾನೂನು ಸಲಹೆಗಾರ ಎಸ್ ಪೊನ್ನಣ್ಣ. ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಇವೆಲ್ಲವನ್ನ ಮಿತವಾಗಿ ಬಳಸಿ ಅನ್ನುವಂತಹ ಕಿವಿ ಮಾತನ್ನ ದೇಶದ ಜನರಿಗೆ ಪ್ರಧಾನಿ ಮೋದಿ ಅವರು ಹೇಳಿದ್ರು. ಅದನ್ನ ಕಾಂಗ್ರೆಸ್ ಕೂಡ ಪಾಲಿಸ್ತಾ ಇದೆಯಾ ಅನ್ನೋ ಪ್ರಶ್ನೆ ಈಗ ಮೂಡ್ತಾ ಇದೆ. ಎಸ್ಕಾರ್ಟ್ ವಾಹನವನ್ನ ಬಳಸ್ತಾ ಇಲ್ಲ ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ ಅವರು. ನನ್ನ ಬೆಂಗಾವಲು ವಾಹನಗಳನ್ನ ಕಡಿತಗೊಳಿಸಿ ಕೊಡಗು ಎಸ್ಪಿಗೆ ಪತ್ರ ಬರೆದಿದ್ದಾರೆ. ಹೇಗಂತ ಶಾಸಕ ಎಸ್ ಪೊನ್ನಣ್ಣ. ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಶಾಸಕ ಪೊನ್ನಣ್ಣ ಅವರ ನಡೆ. ಸಿಎಂ ಸಿದ್ದರಾಮಯ್ಯನವರ ರಾಜಕೀಯ ಕಾರ್ಯದರ್ಶಿ ಶಾಸಕ ಪೊನ್ನಣ್ಣ ಅವರ ಈ ದಿಢೀರ್ ನಿರ್ಧಾರ, ಈ ನಡೆ, ಕುತೂಹಲ ಒಂದು ಕಡೆ ಇದ್ರೆ ಸಹಜವಾಗಿ ಚರ್ಚೆಗೆ ಗ್ರಾಸ ಆಗಿದೆ. ಯಾಕಂದ್ರೆ ಈ ಕರೆಯನ್ನು ಕೊಟ್ಟಿರುವಂಥದ್ದು ಪ್ರಧಾನಿ ಮೋದಿ ಅವರು. ಕಾನೂನು ಸಲಹೆಗಾರ, ಸಿಎಂ ಕಾನೂನು ಸಲಹೆಗಾರ ಎಸ್ ಪೊನ್ನಣ್ಣ ಅವರು ಎಸ್ಪಿಗೆ ಪತ್ರವನ್ನು ಬರೆದಿದ್ದಾರೆ. ಹೇಗಂತ ನನ್ನ ಬೆಂಗಾಲು ವಾಹನಗಳನ್ನು ಕಡಿತಗೊಳಿಸಿ, ಅಂದ್ರೆ ಕೊಡೋದು ಬೇಡ ಅಂತ ಪತ್ರವನ್ನು ಬರೆದಿದ್ದಾರೆ. ಚಿನ್ನ, ಬೆಳ್ಳಿ, ಪೆಟ್ರೋಲ್, ಅಕ್ಕಿ, ತರಕಾರಿ ಬೆಲೆ ಏರಿಕೆ ಆಗಿದೆ. ಬೆಲೆ ಏರಿಕೆಗೆ ಕಾಂಗ್ರೆಸ್ ಮುಖಂಡರು ಖಂಡಿಸ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಅಚ್ಚೇ ದಿನ್ ಅಂತ ಸುಳ್ಳು ಹೇಳಿದೆ ಅಂತ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿಗಳನ್ನ ಮಾಡ್ತಾ ಇದ್ದಾರೆ. ಅಚ್ಚೇ ದಿನ್ ಅಂತ ಹೇಳಿ ಅಧಿಕಾರಕ್ಕೆ ಬಂದ್ರು, ಸುಳ್ಳಿದು ಅಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನನ್ನ ಬೆಂಗಾವಲು ವಾಹನಗಳನ್ನ ಕಡಿತಗೊಳಿಸಿ ಅಂತ ಒಂದು ಕಡೆ ಕೊಡಗು ಎಸ್ಪಿಗೆ ಎಸ್ ಪೊನ್ನಣ್ಣ ಶಾಸಕ ಪತ್ರ ಬರೆದಿರುವಂತದ್ದು, ಮತ್ತೊಂದು ಕಡೆ ಉಳಿದಂತ ಕಾಂಗ್ರೆಸ್ ನಾಯಕರುಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ವಿಎಸ್ ಉಗ್ರಪ್ಪ ಹಾಗೂ ಎಂಬಿ ಪಾಟೀಲ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಪ್ಪು ಹಣ ಅಚ್ಚಾದಿನ್ ಆಗಯ ಅಂತ ಹೇಳಿ ಇದನ್ನೇ ಮೋದಿಯವರು ಹೇಳೋದು ಅಂತ ಕಾಣುತ್ತೆ. ನಾಚಿಕೆ ಆಗ್ಬೇಕು ಮೋದಿಗೆ. ತನ್ನ ಫೇಲ್ಯೂರ್ಸ್ ಅನ್ನ ಮುಚ್ಕೊಳ್ಳಿಕ್ಕೋಸ್ಕರ ಜನರ ಮೇಲೆ ಇವತ್ತು ಈ ರೀತಿಯ ಪ್ರೈಸ್ ರೈಸ್ ಇರ್ಬೋದು, ಇನ್ನಿತರ ಕ್ರಮಗಳನ್ನ ಜರುಗಿಸ್ತಾರೆ. ನಾನು ನಿಮ್ಮನ್ನು ಕೇಳ್ತೇನೆ, ಮೋದಿ ಅವರೇ, ನೀವು ಅಧಿಕಾರಕ್ಕೆ ಬರಬೇಕಾದ್ರೆ 3 ದೊಡ್ಡ ಆಶ್ವಾಸನೆಗಳನ್ನ ಕೊಟ್ಟಿದ್ರು. ಒಂದು, 100 ದಿವಸದಲ್ಲಿ ಬೆಲೆಗಳನ್ನ ನಿಯಂತ್ರಿಸ್ತೇವೆ, ಕಡಿಮೆ ಮಾಡ್ತೇವೆ. 2ನೇದು, ವಿದೇಶಗಳಲ್ಲಿ ಇರುವಂತ ಕಪ್ಪು ಹಣವನ್ನು ವಾಪಸ್ ತಂದು ಪ್ರತಿಯೊಬ್ಬ ಬಡವರ ಕುಟುಂಬಕ್ಕೆ 15 ಲಕ್ಷ ಕೊಡ್ತೇವೆ. 3ನೇದು, ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡಿ. ಏನಪ್ಪಾ ಮಾಡಿದೀಯಾ ಮಿಸ್ಟರ್ ಮೋದಿ? ಏನು ಮಾಡಿದ್ಯಾ? ಯಾವ್ದಾದ್ರು ಒಂದು ಈಡೇರಿಸಿದ್ಯಾ? ಯಾವಾಗ ಬೆಲೆ ದುರ್ಬಲ ಆಗಿದೆ ಅಂತ ಅನ್ನೋದು ಇದೊಂದು ಸಂಕೇತ. ಯಾಕಂದ್ರೆ ನಮ್ಮ ಸ್ವಾತಂತ್ರ್ಯ, ನಾವು ಏನು ಮಾಡಬೇಕು, ಎಲ್ಲಿ ಖರೀದಿ ಮಾಡಬೇಕು, ಆ ಸ್ವಾತಂತ್ರ್ಯನ ಕೂಡ ಇವತ್ತು ಅಮೇರಿಕಾಕ್ಕೆ ಇವರು ಅಡಿಬಿಟ್ಟಿದ್ರೆ ಇದರಂಥ ದುರ್ಭಾಗ್ಯ ಯಾವುದೂ ಇಲ್ಲ ನಮ್ಗೆ. ಈಗ ಮೋದಿಯವರ ಅಚ್ಚೇ ದಿನದಲ್ಲಿ 100 ರೂಪಾಯಿ. ಈಗ ಬರೀ ಯುದ್ಧ ಈಗ ಪ್ರಾರಂಭ ಆಗಿತ್ತು. ಯುದ್ಧದಕ್ಕಿಂತ ಮುಂಚೆ ಏನಿತ್ತು? ಯುದ್ಧದಕ್ಕಿಂತ ಮುಂಚೆನೇ 100 ರೂಪಾಯಿ ಪೆಟ್ರೋಲ್ ದಾಟಿತ್ತು, 95 ರೂಪಾಯಿ ಡೀಸೆಲ್ ಆಗಿತ್ತು, 1100 ರೂಪಾಯಿ ಗ್ಯಾಸ್ ಸಿಲಿಂಡರ್ ಆಗಿತ್ತು, ಅಡುಗೆ ಎಣ್ಣೆ 50 ಹೋಗಿ 150 ರೂಪಾಯಿ ಆಗಿತ್ತು. ಡಾಲರ್ ರೇಟ್ ಒಂದು ದಿವಸ 60 ರೂಪಾಯಿ ಇದ್ದದ್ದು ಒಂದು ದಿವಸ 95 ರೂಪಾಯಿ ಆಗಿತ್ತು, 98 ರೂಪಾಯಿ ಆಗಿತ್ತು. ಇದು ಯುದ್ಧದ ಸಲುವಾಗಿ ಅಲ್ಲ, ಯುದ್ಧದಕ್ಕಿಂತ ಮುಂಚೆ, ಯುದ್ಧದ ನೆಪ ಈಗ. ಹೀಗಾಗಿ ವಿದೇಶಾಂಗ ನೀತಿನೂ ಕೂಡ ಅದು ಮೋದಿಯವರ ವೈಯಕ್ತಿಕ ವಿದೇಶಾಂಗ ನೀತಿಯಾಗಿದೆ. ಇಂಧನ ಮಿತವ್ಯಯಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಕಡೆ ಕರೆ ನೀಡಿದ ಬೆನ್ನಲ್ಲೇ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಕೂಡ ಸಾರ್ವಜನಿಕ ಸಾರಿಗೆ ಬಳಸುವಂತೆ ಮನವಿ ಮಾಡಿಕೊಂಡಿದ್ದಾರೆ. ಇನ್ನು ಪಕ್ಷದ ಸಭೆ ನಿಮಿತ್ತವಾಗಿ ಇವತ್ತು ಕೆಂಗೇರಿಗೆ ತೆರಳಬೇಕಾಗಿದ್ದ ವಿಜೇಂದ್ರ ಅವರು ಮೆಜೆಸ್ಟಿಕ್ನಿಂದ ಕೆಂಗೇರಿಯವರೆಗೆ ಮೆಟ್ರೋದಲ್ಲಿ ಪ್ರಯಾಣ ಮಾಡಿದ್ದಾರೆ. ಸಾಮಾನ್ಯರಂತೆ ಕ್ಯೂನಲ್ಲಿ ನಿಂತು ಮೆಟ್ರೋದಲ್ಲಿ ಪ್ರಯಾಣ ಬೆಳೆಸಿದ್ದಾರೆ. ಎಸ್ಕಾರ್ಟ್ ವಾಹನವನ್ನ ಒಂದು ಕಡೆ ಕಾಂಗ್ರೆಸ್ ಶಾಸಕ ಎಸ್ ಪೊನ್ನಣ್ಣ ಅವರು ಕೈ ಬಿಟ್ಟಿರುವಂಥದ್ದು, ಎಸ್ಪಿಗೆ ಪತ್ರ ಬರೆದಿದ್ದಾರೆ. ಮತ್ತೊಂದು ಕಡೆ ಪ್ರಧಾನಿಯವರ ಈ ಮಿತವ್ಯಯ ಹೇಳಿಕೆಯ ಬೆನ್ನಲ್ಲೇ, ಸೂಚನೆ ಬೆನ್ನಲ್ಲೇ ವಿಜೇಂದ್ರ ಅವರು ಕೂಡ ಮಾದರಿ ನಡೆಯನ್ನ ಅನುಸರಿಸಿರೋದು ಇವತ್ತು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡರು ಸಂಪರ್ಕದಲ್ಲಿದ್ದಾರೆ. ತಿಮ್ಮೇಗೌಡ್ರೆ, ಒಂದು ಕಡೆ ವಿಜೇಂದ್ರ ಅವರು ಪ್ರಧಾನಿ ಮೋದಿ ಅವರು ಕರೆ ಕೊಟ್ಟ ನಂತರದಲ್ಲಿ ಇದು ದೆಹಲಿಯಲ್ಲಿ ಕೂಡ ಅನೇಕ ಅಲ್ಲಿನ ಬಿಜೆಪಿ ನಾಯಕರು ಈಗಾಗಲೇ ಮಾಡಿ ಮಾದರಿಯ ನಡೆಯನ್ನು ಅನುಸರಿಸಿದ್ರು. ಈಗ ರಾಜ್ಯದಲ್ಲಿ ವಿಜೇಂದ್ರ ಅವರು ಕೂಡ ಮಾಡಿರುವಂಥದ್ದು ಗುಡ್ ಮೂವ್. ಆದ್ರೆ ವಿಶೇಷ ಅನಿಸ್ತಾ ಇರುವಂಥದ್ದು ಎಸ್ ಪೊನ್ನಣ್ಣ ಅವರ ನಡೆ.
ಖಂಡಿತವಾಗಿ ಎಸ್ ಪೊನ್ನಣ್ಣನವರ ನಡೆ ಇದೀಗ ನಾನಾ ರೀತಿಯಾದಂತ ವ್ಯಾಖ್ಯಾನಗಳು ಮತ್ತು ಚರ್ಚೆಗೂ ಕೂಡ ಗ್ರಾಸವಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಪೊನ್ನಣ್ಣನವರು ಕೊಡಗು ಶಾಸಕರ ಅಂದ್ರೆ ವಿರಾಜಪೇಟೆ ಶಾಸಕರ ಅಷ್ಟೇ ಅಲ್ಲ, ಅವರು ಸಿಎಂ ಕಾನೂನು ಸಲಹೆಗಾರ ಆಗಿರ್ತಕ್ಕಂಥದ್ದು. ಖುದ್ದು ಸಿಎಂ ಸಿದ್ದರಾಮಯ್ಯನವರು ಪ್ರಧಾನಿ ನರೇಂದ್ರ ಮೋದಿಯವರ ಮಿತವ್ಯಯದ ಹೇಳಿಕೆಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಕಡೆಯಾಗಿ ತೀವ್ರವಾದಂತ ಒಂದು ವಾಗ್ದಾಳಿಯನ್ನು ಕೂಡ ನಡೆಸಿರುವಂತದ್ದು. ಕೇಂದ್ರ ಸರ್ಕಾರದ ಎಡಬಿಡಂಗಿ ವಿದೇಶಾಂಗ ನೀತಿಯಿಂದಾಗಿಯೇ ಇವತ್ತಿನ ಈ ಒಂದು ಪರಿಸ್ಥಿತಿಗೆ ಕಾರಣ ಅನ್ನುವಂತ ನಿಟ್ಟಲ್ಲಿ ತುಂಬಾ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದೀಗ ಸಿಎಂ ಕಾನೂನು ಸಲಹೆಗಾರರಾಗಿರ್ತಕ್ಕಂಥ ಎಸ್ ಪೊನ್ನಣ್ಣನವರು ತೈಲ ಬಿಕ್ಕಟ್ಟು ಹಿನ್ನೆಲೆಯಲ್ಲಿ ಮತ್ತೊಂದು ಕಡೆಯಾಗಿ ಪರಿಸರ ಮಾಲಿನ್ಯ ದೃಷ್ಟಿಯಿಂದ ನನಗೆ ಮಡಿಕೇರಿ ವ್ಯಾಪ್ತಿಯಲ್ಲಿ ಮತ್ತೊಂದು ಕಡೆಯಾಗಿ ಬೇರೆ ಬೇರೆ ಕಡೆ ಕೊಡ್ತಾ ಇರ್ತಕ್ಕಂಥ ಏನು ಎಸ್ಕಾಟ್ ವಾಹನಗಳಿಂದ ಬೆಂಗಾವಲು ವಾಹನಗಳನ್ನ ಅದನ್ನ ಕಡಿತಗೊಳಿಸಿ ಅನ್ನುವಂತ ಒಂದು ನಿಟ್ಟಲ್ಲಿ ಇದೀಗ ಮಡಿಕೇರಿ SP ಅವ್ರಿಗೆ ಖುದ್ದು ಪತ್ರವನ್ನ ಬರೆದಿರ್ತಕ್ಕಂಥದ್ದು. ಇದು ಒಂದ್ ಕಡೆ ಆದ್ರೆ ಇನ್ನ ಪ್ರಧಾನಿ ನರೇಂದ್ರ ಮೋದಿಯವರ ಮಿತವ್ಯಯದ ಹೇಳಿಕೆಗೆ ಸಂಬಂಧಪಟ್ಟಂತೆ ಮಾದರಿ ನಡೆಯನ್ನ ಅನುಸರಿಸ್ತಾ ಇರ್ತಕ್ಕಂಥ ಬಿಜೆಪಿ ನಾಯಕರು ರಾಜ್ಯದಲ್ಲೂ ಕೂಡ ಇದೀಗ ತಮ್ಮ ವಾಹನಗಳನ್ನ ಬಿಟ್ಟು ಮೆಟ್ರೋ ಸಾರಿಗೆಯನ್ನ ಅವಲಂಬಿಸಿರುವಂತದ್ದು. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು ಇವತ್ತು ಬೆಳಿಗ್ಗೆ ಬೆಂಗಳೂರಿನ ಕೆಂಪೇಗೌಡ ಮೆಟ್ರೋ ನಿಲ್ದಾಣದಿಂದ ಕೆಂಗೇರಿವರೆಗೂ ಕೂಡ ಅವರು ಮೆಟ್ರೋದಲ್ಲೇ ಪ್ರಯಾಣವನ್ನ ಬೆಳೆಸಿ ಮಾದರಿ ನಡೆಯನ್ನು ಅನುಸರಿಸಿರ್ತಕ್ಕಂಥದ್ದು. ಮತ್ತೊಂದು ಕಡೆಗೆ ಪ್ರಧಾನಿ ನರೇಂದ್ರ ಮೋದಿಯವರ ಹೇಳಿಕೆಯಂತೆ ಅವರು ಕರೆ ಕೊಟ್ಟಿರುವಂತೆ ಎಲ್ಲರೂ ಕೂಡ ಮಿತವ್ಯಯವನ್ನ ಬಳಸಬೇಕು. ಮೊದಂದ್ರೆ ಇಂಧನ ಬಳಕೆ ಆಗಿರ್ಬೋದು, ಮತ್ತೊಂದು ಕಡೆಗೆ ತೈಲ ಬಳಕೆ ಆಗಿರ್ಬೋದು, ಚಿನ್ನ ಒಡವೆ ಖರೀದಿ ಆಗಿರ್ಬೋದು, ಇದನ್ನ ಮಿತವಾಗಿ ಬಳಸಿ ಎನ್ನುವಂತ ನಿಟ್ಟಲ್ಲಿ ಅವರು ಕೂಡ ಕರೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಇದೀಗ ಕಾಂಗ್ರೆಸ್ ನಾಯಕರು ಪ್ರಧಾನಿ ನರೇಂದ್ರ ಮೋದಿಯವರ ಹೇಳಿಕೆಗೆ ಸಂಬಂಧಪಟ್ಟಂತೆ ತೀವ್ರವಾಗಿ ಹರಿಹಾಯ್ದಿರ್ತಕ್ಕಂಥದ್ದು. ಕೈಗಾರಿಕಾ ಸಚಿವ MB ಪಾಟೀಲ್ ಮತ್ತೆ ಮಾಜಿ ಸಂಸದ VS ಉಗ್ರಪ್ಪ ಸೇರಿದಂತೆ ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ಇದೀಗ ಕೇಂದ್ರ ಸರ್ಕಾರ ತನ್ನ ತಪ್ಪನ್ನ ಮುಚ್ಚಿಕೊಳ್ಳುವಂತ ಒಂದು ಸಲುವಾಗಿ ಈ ರೀತಿಯಾದಂತ ಒಂದು ಕರೆಯನ್ನ ಕೊಟ್ಟಿರುವಂತದ್ದು. ಇದು ಎಲ್ಲೋ ಒಂದ್ ಕಡೆಗೆ ಕೇಂದ್ರ ಸರ್ಕಾರದ ವೈಫಲ್ಯ ಅನ್ನುವಂತ ಒಂದು ನಿಟ್ಟಲ್ಲಿ ಗಂಭೀರವಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ಇದೀಗ ಎಸ್ ಪೊನ್ನಣ್ಣನವರ ನಡೆಯ ಬಗ್ಗೆ ಇದೀಗ ಕಾಂಗ್ರೆಸ್ ವಲಯದಲ್ಲಿ ಆಂತರಿಕವಾಗಿ ಒಂದಷ್ಟು ಚರ್ಚೆಗಳಾಗ್ತಾ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಈ ಹಂತದಲ್ಲಿ ಅವರು ಬೆಂಗಾಲು ವಾಹನವನ್ನ ವಾಪಸ್ ಪಡೆದಿರುವಂತ ಅಂದ್ರೆ ಬಳಕೆಯನ್ನ ಮಾಡದೇ ಇರುವಂತದ್ದು, ಮತ್ತೊಂದು ಕಡೆಗೆ ಕಡಿತಗೊಳಿಸಿ ಎನ್ನುವಂತ ಒಂದು ಏನು ಈ ಒಂದು ಪತ್ರವನ್ನ ಬರೆದಿದ್ದಾರೆ ಮಡಿಕೇರಿ SP ಅವ್ರಿಗೆ. ಅದು ಎಲ್ಲೋ ಒಂದ್ ಕಡೆಯಾಗಿ ಕಾಂಗ್ರೆಸ್ ಒಂದಷ್ಟು ಮುಜುಗರವನ್ನ ತಂತಾ ಅಥವಾ ಒಂದಷ್ಟು ಚರ್ಚೆಗೂ ಕೂಡ ಟೀಕೆಗಳಿಗೂ ಕೂಡ ಕಾರಣವಾಗುತ್ತಾ ಅನ್ನುವಂತ ಒಂದು ನಿಟ್ಟಲ್ಲಿ ಇದೀಗ KPCC ಪಡಸಾಲೆಯಲ್ಲಿ ಒಂದಷ್ಟು ಚರ್ಚೆಗಳು ಶುರುವಾಗಿದ್ದಾವೆ. ಅರುಣ್. ಓಕೆ, ಥ್ಯಾಂಕ್ ಯು ತಿಮ್ಮೇಗೌಡ್ರೆ ಡೀಟೇಲ್ಸ್ಗೆ.